ಯಾವತ್ತು ಯರ್ನಾಳ ಗ್ರಾಮದ ತಾಯಂದಿರಲ್ಲಿ ಯುವ ಮಿತ್ರರಲ್ಲಿ ಪಾಲಿಸಿ ಪೋಷಿಸಿಕೊಂಡು ಬರ್ತಿರ್ತಕ್ಕಂಥ ಎನ್ನ ಊರಿನ ಹಿರಿಕಿರಿಯರನ್ನದ ಎಲ್ಲರ ಅಡಿಗಾವರುಗಳಲ್ಲಿ ವಂದಿಸುತ್ತಾ ಇವತ್ತು ಪ್ರತಿ ವರ್ಷ ವಾಡಿಕೆಯಂತೆ ಈ ವರ್ಷವನ್ನು ಚಟ್ಟಿ ಜಾತ್ರೆಯ ಸೋಂಗಿನ ಕಾರ್ಯಕ್ರಮ ಇಂದಿನಿಂದ ವಿದ್ಯುಕ್ತವಾಗಿ ಚಾಲನೆಗೊಳ್ತಿರ್ತಕ್ಕಂಥ ಈ ಸುಸಂದರ್ಭದೊಳಗೆ ಇತಿಹಾಸಕ್ಕೆ ಎದಕ್ಕಿದ್ರೆ ಎಲ್ಲಿಂದ ಚಾಲು ಆಗಿದೆ ಅಂತಕ್ಕಂಥದ್ದು ಸಿಗೋದಿಲ್ಲ. ಈ ಭೂಮಿ ಎಂದು ಹುಟ್ಟದ ಅಲ್ಲಿಂದ ಇತಿಹಾಸ ಚಾಲು ಆಗಿರ್ತದೆ. ಹಂಗೆ ಈ ಗ್ರಾಮದ ಐತಿಹಾಸಿಕ ಈ ಜಾತ್ರಾ ಮಹೋತ್ಸವದ ಸೋಂಗಿನ ಪರಂಪರೆ ಇತಿಹಾಸಕ್ಕೆ ಎದಕ್ಕಿದ್ರೆ ನಮಗೆ ಎಲ್ಲಿ ಚಾಲು ಆಯಿತು ಯಾವಾಗಿನ ಚಾಲು ಆಯ್ತು ಅಂತಕ್ಕಂಥದ್ದೇ ಸಿಗೋದಿಲ್ಲ. ಯಾಕೆ ಆ ರೀತಿಯ ಇತಿಹಾಸ ಅಂತಂದ್ರೆ ಇಲ್ಲಿ ಬೆಳೆದು ಬಂದಿರತಕ್ಕಂಥ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಯಾವ ರೀತಿಯಾಗಿರ್ತಂದ್ರೆ ಈ ಜಾನಪದ ಶೈಲಿಯ ಲಲಿತ ಕಲೆಗಳನ್ನು ಹಾಸುಹೊಕ್ಕಾಗಿ ಮಾಡಿಕೊಂಡು ಈ ಸೋಂಗಿನ ಮೂಲಕ ಈ ಸಮಾಜದೊಳಗಿರ್ತಕ್ಕಂಥ ಮೌಢ್ಯ ಕಂದಾಚಾರಗಳಾಗಿರ್ಬೋದು, ಮೌಢ್ಯತೆ ಆಗಿರ್ಬೋದು, ಈ ಜಾತಿ ವರ್ಣಭೇದ ನೀತಿಗಳನ್ನಾಗಿರ್ಬೋದು ಎಲ್ಲವನ್ನು ಹಾಸ್ಯಾಸ್ಪದವಾಗಿ ಈ ಗ್ರಾಮೀಣ ಸೊಗಡಿನ ಮೂಲಕ ತುಚ್ಛವಾಗಿ ಮಾತಾಡಿ ಅದನ್ನು ಯಾವ ರೀತಿಯೊಳಗೆ ಸಾಮರಸ್ಯದಿಂದ ಬದುಕಬೇಕು ಅನ್ನಂಥ ಮಹೋನ್ನತ ಒಂದು ಪಾಠ ಮಾಡಿಕೊಟ್ಟಿರ್ತಕ್ಕಂಥ ಈ ನಮ್ಮ ಸೋಗಿನ ಈ ಪರಂಪರೆ ಏನೈತಿ, ಇದರ ಮೇಲೆ ನಮ್ಮೂರಿನವರು ಒಂದು PhD ಮಾಡಿ ಡಾಕ್ಟರೇಟ್ನು ತಗೊಂಡ್ರು. ಈ ಪರಂಪರೆ ಸುಮ್ಮನೆ ಬೆಳೆದು ಬಂದಿಲ್ಲ ನಮ್ಮೂರೊಳಗೆ ಸ್ನೇಹಿತರೆ. ಈ ಪರಂಪರೆ ಬೆಳಿಬೇಕಾಗಿತ್ತು ಅಂತಂದ್ರೆ ನಮ್ಮೆದುರಿಗೆ ನಿಂತಿರ್ತಕ್ಕಂಥ ಇಂಥ ಅನೇಕ ಹಿರಿಯರು ಇವತ್ತಿನ ದಿನ ಹಾದಿಯಾಗಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲರೂ ತಮ್ಮ ಸ್ಥಾನಮಾನಗಳನ್ನು ಮರೆತು ಇಲ್ಲಿ ಕೇವಲ ಪ್ರೇಕ್ಷಕರಾಗಿ ಜೊತೆಗೆ ನಿಮ್ಮನ್ನು ರಂಜಿಸಲಿಕ್ಕೆ ತಮ್ಮತನವನ್ನು ಎಲ್ಲ ಮೂಲೆಯಲ್ಲಿಟ್ಟು ಬಂದು ಎಲ್ಲವನ್ನ ತಮ್ಮಲ್ಲಿರ್ತಕ್ಕಂಥ ಕೌಶಲ್ಯವನ್ನು ಇವತ್ತು ಅಭಿವ್ಯಕ್ತಪಡಿಸಿ ನಮಗೆಲ್ಲ ಸಂಭ್ರಮಾಚರಣೆ ರಸದೌತಣ ನೀಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಇವತ್ತಿನ ದಿನ ನಾವು ಅತ್ಯಂತ ತುಂಬದಿಂದ ಚಪ್ಪಾಳೆ ತಟ್ಟುವ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.